ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಎರಡು ವಿಡಿಯೋದ ರಿಯಾಕ್ಷನ್ ಮಾಡೈತಿ. ನಾನು ಒಂದೇದೇನಪ್ಪ ಅಂತಂದ್ರೆ ಸ್ಪಿರಿಟ್ ಫಿಲ್ಮ್ದ ಅನೌನ್ಸ್ಮೆಂಟ್ ಬಂದೈತಿ ಅದ್ರದ, ಮತ್ತು ಇನ್ನೊಂದು ಬಾಹುಬಲಿದ ರಿಲೀಸ್ದ ಟ್ರೇಲರ್. ಸೊ ಅಫಿಷಿಯಲಾಗಿ ಟ್ರೇಲರ್ ಒಂದು ಬಿಟ್ಟಾರೆ. ಇಡೀ ದಿನ ಬರೀ ಗ್ಲಿಮ್ಸ್, ಟೀಸರ್, ಟ್ರೇಲರ್, US ಟ್ರೇಲರ್ ಹಂಗಂತ ಹೇಳ್ಬಿಡ್ತಿದ್ರೆ. ಆದರೆ ಈಗೆಲ್ಲ ಪಕ್ಕ ಒಂದು ಟ್ರೇಲರ್ ಬಿಟ್ಟಾರೆ ರಿಲೀಸ್ದ. ಸೊ ನೋಡೋಣ ಏನಾಕೈತಿ. ಸೊ ಸ್ಪಿರಿಟ್ ಅದು ಚಾಲು ಮಾಡೋಣ ಬರ್ರಿ. 3, 2, 1 ಚಲೋ. कौन है? नया एंट्री है। ये तेरा परेड ग्राउंड नहीं है, वॉक फास्ट। सर, IPS ऑफिसर है सर, एकेडमी टॉपर है। यहाँ अल्फाबेट्स नहीं चलते हैं, ओनली नंबर्स। खाली तख्ती दो इसको, डिटेल्स लिखो और लेफ्ट राइट सेंटर हर एंगल से फोटो निकालो। इसको इसका क्या है सर? कुछ तो डेकोरम मेंटेन करो सर। सुना है इसके बारे में, वर्दी पहने या नहीं तेवर चढ़ा के रखता है। कॉन्टेक्ट इश्यूज की वजह से एक बार टर्मिनेट भी हुआ है। देखते हैं इस कैदी यूनिफॉर्म में कितनी गर्मी दिखाएगा। कैदी यूनिफॉर्म क्या है सर? ये तो रिमांड पीरियड है। शट अप। I hate civilian costumes in my compound. It has to be either khakis or कैदीस। सारे कपड़े उतार दो और भेजो इसको मेडिकल टेस्ट के लिए। विवेक ओबरॉय। मिस्टर सुपरिटेंडेंट, बचपन से मेरी एक बुरी आदत है। What? Right from my childhood, I just have one bad habit. ಮುಗಿತು. ಒಂದೂವರೆ ನಿಮಿಷದಿತ್ತು ಬರೀ. ಜೋಶ್ ಬರವಲ್ತ. ಆದರೆ ನನಗೆ ಗೊತ್ತೈತಿ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಬರೀ ಪ್ರವಾಸದ ಬರ್ತಡೇ ಅಂತ ಹೇಳಿ ಬಿಟ್ಟಾರೆ. ಹೇಳ್ತೀನಿ ಓಕೆ ಐತಿ. ಅನೌನ್ಸ್ಮೆಂಟ್ ಟೈಪ್ ಐತಿ. ಏನು ಹೈಪ್ ಅಪ್ ಇಲ್ಲ. ಆದ್ರೆ ಹೈಪ್ ನನ್ನ ಮನಸ್ಸೊಳಗೆ ಇದ್ರ ಮ್ಯಾಗ ಹೈಪ್ ಯಾವಾಗಿಂದ ಐತೆ, ಈಗೂ ಹಾಗೆ ಐತಿ, ಮುಂದೆ ಹಾಗೆ ಇರ್ತೈತಿ. ಫಿಲ್ಮ್ ರಿಲೀಸ್ ಆಗೋಣೂ ಹಾಗೆ ಇರ್ತೈತಿ. ಅದಕ್ಕಪ್ಪ ಅಂತಂದ್ರೆ ಏಕ್ ನಂಬರ್ ಐತಿ ಅದು ಸ್ಪಿರಿಟ್. ಸಂದೀಪ್ ರೆಡ್ಡಿ ವಾಂಗ ಮನುಷ್ಯ ಬೇರೆ ಮಾಡತ್ತಾನೆ. ಸೊ ಪ್ರಭಾಸ್ದು ಡಬ್ಬಿಂಗ್ ಒಂದು ಸ್ವಲ್ಪ ಚಲೋ ಆಯ್ತದ ಅನ್ಸಕತ್ತದ. ಸೊ ಮಂದಿ ಲಕ್ಷ ಕೊಟ್ಟಾನ ಸಂದೀಪ್ ರೆಡ್ಡಿ ವಾಂಗ, ಲಕ್ಷ ಕೊಟ್ಟಾನ ಅವನ ಡಬ್ಬಿಂಗ್ ಮ್ಯಾಗ. ಸೊ ನನಗೆ ಭಾರಿ ಇಷ್ಟ ಆಯ್ತು. ನೋಡೋಣ ಏನಾಗ್ತದೆ. ವಿವೇಕ್ ಒಬ್ರಾಯ್ದು ವಿಲನ್ ಅದಾರ ಇದ್ರಾಗ. ಅವ್ರದ್ದು ಕಮ್ಬ್ಯಾಕ್ ಆಗ್ಬೇಕಂತ ನಾನು ಅನ್ಕೋತೀನಿ. ಪ್ರಕಾಶ್ ರಾಜ್ ಅಂತರೂ ಶಿಕ್ಷಕ ಸಿಗ್ತಾನೆ. ಅವ ಅಂತರೂ ಏನು ಆ್ಯಕ್ಟರ್ ಚಲೋದನ್ ಕರಿ ಭಾಳ ಕಡೆ ಕಾಣಿಸತ್ತಾನೆ. ಪ್ರತಿಯೊಂದು ಫಿಲ್ಮ್ದಾಗ ಅದಾನೆ. ಸೊ ನಡೀತಾರೆ, ಏನಾಗಲ್ಲ. ಅವ್ರ ಕೆಲಸ ಮಾಡ್ತಾರೆ. ಆದ್ರೆ ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್. ಸೊ ಲೈಟ್ ಕಡಿಮೆ ಐತಿ, ಅಡ್ಜಸ್ಟ್ ಮಾಡ್ಕೊರಿ. ಆದ್ರೆ ಈಗ ನಾ ರಿಯಾಕ್ಟ್ ಮಾಡಕತ್ತಿದ್ದ ಬೆಂಕಿ ಐತಿ. ಸೊ ತಿಂಗ್ಳಕ್ಕೆ ಒಂದ್ಸಲ ನೋಡ್ತೀನಿ ನಾ ಇದನ್ನು ನೆಟ್ಫ್ಲಿಕ್ಸ್ ಒಳಗೆ. ಈಗ ನೆಟ್ಫ್ಲಿಕ್ಸ್ ಅಂತ ತಗೋರ ಬಾಹುಬಲಿ ರಿಲೀಸ್ದ ಟ್ರೇಲರ್. ಸೊ ಬರೀ ಚಾಲೋ ಮಾಡೋಣ, ಭಾಳ ದೊಡ್ಡದು ಮಾಡೋದು ಬೇಡ ವಿಡಿಯೋ. जब मैं राजा बनूंगा, तुम होगे मेरे सेनापति। आने वाली विजयदशमी को उसी मुहूर्त पर भल्लाल देव का राज्याभिषेक किया जाएगा। आपको माहिष्मति के सिंहासन पर विराजना है, यही मेरी कामना है। देवसेना तुम्हारी, मैं वचन देती हूँ। मैं तुम्हारा हूं देवसेना। ಮ್ಯೂಸಿಕ್ ಶೇಟ್ ಮ್ಯೂಸಿಕ್ ನೋಡೋಣ ಹೆಂಗೆ ಮಾಡೋಣ. क्या है मृत्यु? हमारे आत्मबल से शत्रु का बल ज्यादा है, ये सोचना है मृत्यु।
उस मृत्यु को मारने जा रहा हूं मैं। हमारे भगवान अमरेंद्र बाहुबली का अंश हो तुम। ಪ್ರಭಾಸ್ ಲಾಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ದು ಇದೇ ಫಿಲ್ಮ್ದಾಗ. बाहुबली लौट आया। ಏನು ಮಾಡ್ಯಾನ ರಾಜಮೌಳಿ. ಹೇಳ್ತೀನಿ, ರಾಜಮೌಳಿ ಅಂತ ಡೈರೆಕ್ಟರ್, ಫಿಲ್ಮ್ ಮೇಕರ್ ಇಡೀ ದುನಿಯಾದಾಗೆ ಇಲ್ಲ. ಅವೊಂದು ವಿಷನ್, ಅವನಿಗೆ ಬರೀ ಬಜೆಟ್ ಕೊಡ್ರಿ ಮುಗೀತು, ಅವ ಏನರ ಒಂದು ಮಾಡೇ ಬಿಡ್ತಾನೆ. ನಾವು ನೋಡ ರೀ ರಿಲೀಸ್ ಮತ್ತು ಪ್ರಭಾಸದ ಮತ್ತು ಫ್ಯಾನ್ ಬೇಸ್ ಇರ್ತದೆ ಈ ರೀ ರಿಲೀಸ್ ಅಂತ. ನಂಗೆ ಅನ್ಸೋ ಇಂಡಿಯಾದಾಗೆ ದೊಡ್ಡ ರೀ ರಿಲೀಸ್ ಐತಿದು 31 ಅಕ್ಟೋಬರ್ 2025 ಥಿಯೇಟರ್ದಾಗೆ ನೋಡೋಣ. ಅದರದ ರಿವ್ಯೂನು ಹಾಕ್ತೀನಿ, ಕಂಪಲ್ಸರಿ ಹಾಕ್ತೀನಿ. ಬೇರೆ ಜಾಗದಾಗ ಇರ್ಬೋದು ನಾನು, ಆದ್ರೆ ಹಾಕ್ತೀನಿ. ಸ್ವಲ್ಪ ಲೇಟಾಗಿ ಬರ್ಬೋದು ರಿವ್ಯೂ, ಕರೆ ಹಾಕಿ ಹಾಕ್ತೀನಿ. ನೋಡೋಣ 31 ಅಕ್ಟೋಬರಿಗೆ. ರಾಜಮೌಳಿ ಅಂತ ಮನುಷ್ಯ ಬರೀ ಒಂದು ಫ್ರೇಮ್ಸ್ಗಳಿಗೆ ಹಿಸ್ಟ್ರಿಯಾಗಿ ಕನ್ವರ್ಟ್ ಮಾಡಿದ್ದ ಮನುಷ್ಯ ಅದನವ. ಅವನಿಗೆ ಇದು ಡೆಡಿಕೇಟ್ ಆಗೇಬೇಕು ಇದು ಫಿಲ್ಮ್. 10 ವರ್ಷ ಹಿಂದೆನೂ ಈ ಟೈಪ್ ಆಫ್ ಫಿಲ್ಮ್ ಮಾಡೀನಿ ಇಂಡಿಯಾದಾಗ. ಅದನ್ನು ನೋಡೋಣ ಏನಾಗ್ತದ 31 ಅಕ್ಟೋಬರಿಗೆ. ಎರಡು ಫಿಲ್ಮ್ಸ್ ಕಟ್ ಮಾಡಿ ಬರೀ 3 ತಾಸು 44 ನಿಮಿಷದ ಏನೋ ಲೆಂತ್ ಐತದ. ಬರೀ ಎರಡು ಫಿಲ್ಮ್ ಸೇರಿಸಿದ್ರಪ್ಪ ಅಂತಂದ್ರೆ 5 ತಾಸಿನ ಫಿಲ್ಮ್ ಆಗ್ತದೆ. ಆದ್ರೆ 3 ತಾಸು 44 ನಿಮಿಷದ ಏನು ಭಾಳ ದೊಡ್ಡದು ಕಟ್ ಮಾಡ್ಯಾರ. ಕಲರ್ ಅಂತೂ ಜಾಸ್ತಿ ಮಾಡ್ಯಾರ, ಕಾಣ್ಸಕತ್ತದ. ನೋಡೋಣ ಏನಾಗ್ತದ. ಮುಂದೆ ನೋಡಿದಾಗ ಅಳಿತಾನೆ. ಬಾಯ್ 8 ನಿಮಿಷದ ವಿಡಿಯೋ ಆಯ್ತು.